ಈ ಸ್ಟೋರಿ ಆರಂಭದಲ್ಲಿ ಒಂದು ಸಿಟಿ ನೋಡ್ತೇವೆ. ಅದರ ದೇಶ ಸ್ಪೇನ್ನಲ್ಲಿ ಯುದ್ಧದ ವಾತಾವರಣ ಇರುತ್ತೆ. ಎಲ್ಲ ಕಡೆ ಗಲಾಟೆ, ಸಾವು ನೋವು, ಹಸಿವಿನಿಂದ ಜನ ಬಳಲ್ತಾ ಇರ್ತಾರೆ. ಅಲ್ಲಿನ ಸರ್ಕಾರ ಮೂಲಸೌಕರ್ಯದ ಕೊರತೆಯನ್ನು ನಿಭಾಯಿಸಲು ಅಲ್ಲಿನ ಗೌರ್ಮೆಂಟು ಬಡ ನಾಗರಿಕರನ್ನು ಕೊಲ್ತಾ ಇರುತ್ತೆ. ಶ್ರೀಮಂತರನ್ನು ಮಾತ್ರ ಒಂದು ಸೇಫ್ ಪ್ಲೇಸ್ಗೆ ಶಿಫ್ಟ್ ಮಾಡ್ತಾ ಇರುತ್ತೆ. ಈ ಕೆಲಸ ಕೆಲವು ತಿಂಗಳುಗಳಿಂದ ನಡೀತಾ ಇರುತ್ತೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ಮಿಯಾ ಮತ್ತು ಅವಳ ಗಂಡ ನಿಕೋ ನೋಡ್ತೇವೆ. ನಿಕೋ ತನ್ನ ಪತ್ನಿಯನ್ನು ಕರ್ಕೊಂಡು ಐರ್ಲೆಂಡ್ಗೆ ಇಲ್ಲಿಗಲ್ ಆಗಿ ಹೋಗ್ಬೇಕಂತ ಎಲ್ಲ ಸಿದ್ಧತೆ ಮಾಡ್ತಾನೆ. ಯಾಕಂದರೆ ಈಗಷ್ಟೇ ಅವರು 2 ವರ್ಷದ ಮಗುವನ್ನು ಕಳ್ಕೊಂಡಿರುತ್ತಾರೆ. ಮಿಯಾ ಈಗ ಪ್ರೆಗ್ನೆಂಟ್ ಇದ್ದು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕಂತ ಡಿಸೈಡ್ ಮಾಡ್ತಾರೆ. ಇಲ್ಲಿಂದ ಸಮುದ್ರದ ಮೂಲಕ ಕಂಟೈನರ್ನಲ್ಲಿ ಕುಂತು ಇಲ್ಲಿಗಲ್ ಆಗಿ ಐರ್ಲೆಂಡ್ಗೆ ಹೋಗ್ಬೇಕಂತ ಎಲ್ಲ ರೆಡಿಯಾಗಿ ಕಂಟೈನರ್ನಲ್ಲಿ ಕುಂದಿರುತ್ತಾರೆ. ಆದರೆ ಸಡನ್ಲಿ ಗೇಟ್ ಓಪನ್ ಆಗುತ್ತೆ ಮತ್ತು ಬೇರೆ ಜನ ನಾನು ಮೊದಲು ಎಂದು ನುಗ್ತಾರೆ. ಇದೆಲ್ಲ ಅಕ್ರಮವಾಗಿ ನಡೀತಾ ಇರುತ್ತೆ. ಆ ಡಬ್ಬದಲ್ಲಿ ಜನ ಜಾಸ್ತಿ ಇರೋದರಿಂದ ಕೆಲವರನ್ನು ಇಳಿಸಲಾಗುತ್ತೆ. ಅವರಲ್ಲಿ ನಿಕೋ ಕೂಡ ಇರ್ತಾನೆ. ಈ ಥರ ಗಂಡ ಹೆಂಡತಿ ಬೇರೆ ಆಗ್ತಾರೆ. ಆಗ ಮಿಯಾ ತುಂಬ ಭಯ ಪಡ್ತಾಳೆ. ಅವಳ ಹೆರಿಗೆಯ ಲಾಸ್ಟ್ ಸ್ಟೇಜ್ನಲ್ಲಿ ಇದ್ದು ಅವಳಿಗೆ ತನ್ನ ಗಂಡನ ತುಂಬ ಅವಶ್ಯಕತೆ ಇರುತ್ತೆ. ಅವಳು ನಿಕೋನನ್ನು ಫೋನ್ ಮಾಡ್ತಾಳೆ. ನಿಕೋ ಮಾತಾಡಿ ನಾನು ನೆಕ್ಸ್ಟ್ ಕಂಟೈನರ್ನಲ್ಲಿ ಬರ್ತೀನಿ, ಭಯ ಪಡಬೇಡ ಎಂದು ಧೈರ್ಯ ಕೊಡ್ತಾನೆ. ಆನಂತರ ಕಂಟೈನರ್ ಚೆಕ್ ಮಾಡಲು ಪೊಲೀಸರು ಬರ್ತಾರೆ. ಅವರು ಚೆಕ್ ಮಾಡಿದ ನಂತರ ಯಾರೂ ಸಿಗಲ್ಲ. ಆಗ ಪೊಲೀಸರು ಎಲ್ಲರೂ ಆಚೆ ಬಂದರೆ ಸರಿ, ಇಲ್ಲ ಅಂದರೆ ನಾನು ಎಲ್ಲರನ್ನು ಗುಂಡಿಕ್ಕಿ ಸಾಯಿಸ್ತೀನಿ ಎಂದು ಹೆದರಿಸ್ತಾರೆ. ಆಗ ಎಲ್ಲರೂ ತಮ್ಮ ಜೀವ ಉಳಿಸಿಕೊಳ್ಳಲು ಆಚೆ ಬರ್ತಾರೆ. ಆದರೆ ಆ ಪೊಲೀಸರು ಎಲ್ಲರನ್ನು ಗುಂಡಿಕ್ಕಿ ಕೊಂದು ಹಾಕ್ತಾರೆ. ಆಗ ಮಿಯಾ ಮಾತ್ರ ಉಳಿದುಕೊಳ್ತಾಳೆ. ಯಾಕಂದರೆ ಅವಳು ಕಂಟೈನರ್ ಮೇಲೆ ಅಡಗಿಕೊಂಡಿದ್ಲು. ನಂತರ ಆ ಕಂಟೈನರ್ನನ್ನು ಶಿಪ್ನಲ್ಲಿ ಇಡಲಾಗುತ್ತೆ. ಮಿಯಾ ತನ್ನ ಗಂಡನನ್ನು ಕಾಲ್ ಮಾಡ್ತಾಳೆ. ಅವಳಲ್ಲಿ ತುಂಬ ಭಯ ಇರುತ್ತೆ. ಎಲ್ಲಿ ತನ್ನ ಗಂಡನನ್ನು ಕೂಡ ಕೊಂದು ಹಾಕಿದ್ರು. ಯಾಕಂದರೆ ಎಲ್ಲ ಕಂಟೈನರ್ ಚೆಕಿಂಗ್ ಆಗಿತ್ತು. ಮಿಯಾ ಅಲ್ಲಿ ಬಿದ್ದಿರುವ ವಸ್ತುಗಳನ್ನು ನೋಡ್ತಾಳೆ. ಅಲ್ಲಿ ಅವಳಿಗೆ ಟಿಫನ್ ಬಾಕ್ಸ್ ಮತ್ತು ಟಾರ್ಚ್ ಅಂತ ಕೆಲವು ವಸ್ತುಗಳು ಸಿಗುತ್ತೆ. ಮಿಯಾ ಹೇಗೋ ಸಮಯ ಕಳೆದು ಮಲಗ್ತಾಳೆ. ಮಧ್ಯರಾತ್ರಿ ಕಂಟೈನರ್ ಅಳಗಾಡುತ್ತೆ. ಅವಳಿಗೆ ಎಚ್ಚರ ಆಗುತ್ತೆ. ಅವಳು ಕಂಟೈನರ್ನ ಹೋಲ್ನಿಂದ ಆಚೆ ನೋಡ್ತಾಳೆ. ಆಗ ಶಿಪ್ ಭಯಂಕರವಾದ ಚಂಡಮಾರುತದಲ್ಲಿ ಸಿಲುಕಿಕೊಂಡಿರುತ್ತೆ. ಆ ಕಂಟೈನರ್ ಶೇಕ್ ಆಗಿ ಮಿಯಾಗೆ ಹೊಡೆದ ಬಿದ್ದು ಎಚ್ಚರ ತಪ್ಪಿ ಬೆಳೆದಾಳೆ. ಅವಳು ಎಚ್ಚರ ಆದಾಗ ನೋಡ್ತಾಳೆ ಆ ಕಂಟೈನರ್ ಸಮುದ್ರದಲ್ಲಿ ತೇಲಾಡ್ತಾ ಇದೆ. ಆ ಶಿಪ್ ಮಾಯವಾಗಿರುತ್ತೆ. ಅವಳು ನಿಕೋನನ್ನು ಫೋನ್ ಮಾಡ್ತಾಳೆ. ಆದರೆ ಫೋನ್ ಕನೆಕ್ಟ್ ಆಗಲ್ಲ. ಆ ನಂತರ ಮಿಯಾಗೆ ಆಚೆ ಕಡೆಯಿಂದ ಜನರು ಭಯದಿಂದ ಕಿರಿಚಾಡಿಕೊಳ್ಳುತ್ತಿರೋದು ಸೌಂಡ್ ಬರುತ್ತೆ. ಅದು ಇನ್ನೊಂದು ಕಂಟೈನರ್ ಸಮುದ್ರದಲ್ಲಿ ಮುಳುಗ್ತಾ ಇರುತ್ತೆ. ಆ ಕಂಟೈನರ್ನಲ್ಲಿ ನಿಕೋ ಕೂಡ ಇರ್ತಾನೆ. ಅವಳ ಕಣ್ ಮುಂದೆನೇ ಅದು ಮುಳುಗುತ್ತೆ. ತನ್ನ ಗಂಡನ ಜೊತೆ ಮತ್ತೆ ಸೇರುವ ಲಾಸ್ಟ್ ಹೋಪ್ ಕೂಡ ಹೋಗುತ್ತೆ. ಮಿಯಾ ತುಂಬ ಬೇಜಾರಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನ ಪಡ್ತಾಳೆ. ಅದೇ ಸಮಯ ಹೊಟ್ಟೆಯಲ್ಲಿರುವ ಮಗು ಕಿಕ್ ಮಾಡುತ್ತೆ. ಅವಳು ಮಗು ಬಗ್ಗೆ ಯೋಚನೆ ಮಾಡಿ ಅಳುತ್ತಾ ಮೂಲೆ ಗುಂಪಾಗಿ ಮಲಗ್ತಾಳೆ. ಹಾಗೆ ನೋಡ್ತಾ ನೋಡ್ತಾ ಕಂಟೈನರ್ನಲ್ಲಿ ನೀರು ತುಂಬುತ್ತೆ. ಅವಳು ನೀರಲ್ಲಿ ಮುಳುಗಿ ಸಾಯ್ತಾಳೆ. ಆದರೆ ಸಡನ್ ಆಗಿ ಅವಳಿಗೆ ಎಚ್ಚರ ಆಗುತ್ತೆ. ಅದು ಕನಸಾಗಿರುತ್ತೆ. ನಂತರ ಅವಳಿಗೆ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಅದು ನಿಕೋ ಮಾಡಿರುತ್ತಾನೆ. ನಿಕೋ ಇನ್ನೂ ಅದೇ ಸಿಟಿಯಲ್ಲಿ ಇರ್ತಾನೆ. ಅವನು ಕಂಟೈನರ್ ಹತ್ತಿರಲ್ಲ. ನಿಕೋ ಅವಳ ಜೊತೆ ಮಾತಾಡಿ ಧೈರ್ಯ ಕೊಡ್ತಾನೆ. ಆನಂತರ ಮಿಯಾಗೆ ಹೆರಿಗೆ ನೋವು ಶುರು ಆಗುತ್ತೆ. ಇಂತಹ ಕಠಿಣ ಸಮಯದಲ್ಲಿ ಮಿಯಾ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಅವಳು ಮಗುವನ್ನು ನೋವಾ ಎಂದು ಹೆಸರಿಡ್ತಾಳೆ. ಅವಳು ಒಂದು ಮಗುವನ್ನು ಕಟ್ಟಿಗೆ ಬಾಕ್ಸಲ್ಲಿ ಇಡ್ತಾಳೆ. ಅವಳು ತುಂಬಾ ಸುಸ್ತಾಗಿ ಹಸುವಿನಿಂದ ಬಳಲ್ತಾಳೆ. ಅವಳು ಹೇಗೋ ಅಲ್ಲೇ ಸಿಕ್ಕ ಕೊಳೆತ ಆಹಾರವೆಲ್ಲ ತಿಂದು ಬದುಕ್ತಾಳೆ. ಯಾಕಂದ್ರೆ ಅವಳಿಗೆ ಈಗ ಶಕ್ತಿಯ ಅವಶ್ಯಕತೆ ಇದೆ ಮತ್ತು ಮಗುವನ್ನು ಕಾಪಾಡಬೇಕಿತ್ತು. ಅವಳು ಅಲ್ಲೇ ಇರುವ ಒಂದು ಡ್ರಿಲ್ಲಿಂಗ್ ಮಷೀನ್ ನಿಂದ ಕಂಟೈನರ್ ಟಾಪ್ ಅನ್ನು ಕಟ್ ಮಾಡ್ತಾಳೆ. ಮೇಲ್ಗಡೆ ಹತ್ತಿ ನೋಡ್ತಾಳೆ. ಅವಳು ಸಮುದ್ರದ ಮಧ್ಯದಲ್ಲಿ ಇರ್ತಾಳೆ. ಅವಳ ಮೇಲೆ ಹತ್ತುವಾಗ ಕಂಟೈನರ್ ತಗಲಿ ಕಾಲಿಗೆ ತುಂಬಾ ಗಾಯ ಆಗುತ್ತೆ. ಅವಳು ತುಂಬಾ ಧೈರ್ಯದಿಂದ ಆ ಕಾಲನ್ನು ಸ್ಟಿಚ್ ಮಾಡಿಕೊಳ್ತಾಳೆ. ಅವಳು ಜೀವಂತವಿರಲು ಆಹಾರದ ವ್ಯವಸ್ಥೆ ಮಾಡಿಕೊಳ್ಳಬೇಕಿತ್ತು. ಅವಳು ಕಂಟೈನರ್ ಅಲ್ಲಿ ಸಿಕ್ಕ ವಸ್ತುಗಳಿಂದ ಮೀನು ಹಿಡಿಯುವ ಜಾಲ ರೆಡಿ ಮಾಡಿ ಮೀನು ಹಿಡಿದು ತಿಂತಾಳೆ. ರಾತ್ರಿ ಆಗುತ್ತೆ. ಮಗುವನ್ನು ಎತ್ಕೊಂಡು ಕಂಟೈನರ್ ಮೇಲೆ ಬಂದಾಗ ನಿಕೋ ಇಂದ ಕಾಲ್ ಬರುತ್ತೆ. ಅವನು ಹೇಳ್ತಾನೆ, ನನಗೆ ಗುಂಡು ತಗಲಿದೆ, ಬಹುಶಃ ನಾನು ಉಳಿಯಲ್ಲ. ಈಗ ಮಿಯಾಳ ಲಾಸ್ಟ್ ಭರವಸೆ ಕೂಡ ಇಲ್ಲದಂತ ಆಗುತ್ತೆ. ಅವಳು ಅಳುತ್ತಾ ನಮಗೆ ಮಗು ಹುಟ್ಟಿದೆ ಎಂದು ಹೇಳಿ ಮಗುವಿನ ವಾಯ್ಸನ್ನು ಕೇಳಿಸುತ್ತಾಳೆ. ಆದ್ರೆ ಫೋನ್ ಬ್ಯಾಟರಿ ಡೆಡ್ ಆಗಿ ಕಾಲ್ ಕಟ್ ಆಗುತ್ತೆ. ಅವಳು ತುಂಬಾ ದುಃಖದಿಂದ ಅಳುತ್ತಾ ಮಲಗ್ತಾಳೆ. ಇಲ್ಲಿವರೆಗೆ ಮಿಯಾ ಕಂಟೈನರ್ ನಲ್ಲಿ ರಫ್ಲಿ 20 ದಿನ ಕಳೆದಿರುತ್ತಾಳೆ. ಮಿಯಾ ತನ್ನ ಮಗುವನ್ನು ಕಾಪಾಡಲು ಅಲ್ಲೇ ಸಿಕ್ಕ ಕಟ್ಟಿಗೆ ಡಬ್ಬಗಳಿಂದ ಒಂದು ಪುಟ್ಟ ಡೋಣಿ ಮಾಡ್ತಾಳೆ. ಅದರಲ್ಲಿ ಮಗು ಇಟ್ಟು ಸಮುದ್ರದಲ್ಲಿ ಹಗ್ಗ ಕಟ್ಟಿ ಬಿಡ್ತಾಳೆ. ಯಾಕಂದ್ರೆ ಕಂಟೈನರ್ನಲ್ಲಿ ನೀರು ತುಂಬ್ತಾ ಇರುತ್ತೆ. ಮಿಯಾ ಕಂಟೈನರ್ನಲ್ಲಿ ಇಳಿದು ತನ್ನ ಮೊದಲ ಮಗುವಿನ ಫೋಟೋನ ಹುಡುಕ್ತಾಳೆ. ಅವಳಿಗೆ ಫೋಟೋ ಸಿಗುತ್ತೆ. ಅವಳ ಮೇಲೆ ಬರುವಾಗ ಕಾಲು ಸಿಕ್ಕಾಕೊಳ್ಳುತ್ತೆ. ಆ ಕಂಟೈನರ್ನಲ್ಲಿ ನೀರು ಫುಲ್ ತುಂಬುತ್ತೆ. ಹೊರಗಡೆ ಆ ಡೋಣಿ ಕೂಡ ಕಂಟೈನರ್ನಿಂದ ದೂರ ಹೋಗ್ತಾ ಇರುತ್ತೆ. ಈ ಮಿಯಾ ಹೇಗೋ ಮಾಡಿ ತಪ್ಪಿಸಿಕೊಂಡು ತನ್ನ ಮಗು ಇದ್ದ ಡೋಣಿಯನ್ನು ಹುಡುಕ್ತಾಳೆ. ಕತ್ತಲಿರುವುದರಿಂದ ಆ ಡೋಣಿ ಕಾಣಿಸ್ತಾ ಇರಲ್ಲ. ಆಗ ಮಗುವಿನ ಪುಟ್ಟ ಡೋಣಿ ಹತ್ತಿರ ಒಂದು ವೇಲ್ ಮೀನು ಬರುತ್ತೆ. ಆ ವೇಲು ಉಸಿರು ತಗೊಂಡು ಆಚೆ ಬಿಡುತ್ತೆ. ಇದರಿಂದ ನೀರು ಆ ಮಗುವಿನ ಮೇಲೆ ಚಿಮ್ಮುತ್ತೆ. ಆ ಮಗು ಎಚ್ಚರವಾಗಿ ತುಂಬ ಜೋರಾಗಿ ಅಳುತ್ತೆ.
ಅವಳು ಆ ಮಗುವಿನ ವಾಯ್ಸ್ ಕೇಳಿ ಅಂದಾಜು ಹಚ್ಚಿ ಬೇಗ ಆ ಮಗು ಹತ್ರ ಈಜುತ್ತಾ ಬರ್ತಾಳೆ. ಅವಳು ಆ ಪುಟ್ಟ ಡೋಣಿ ಹಿಡಿದು ಇಡೀ ರಾತ್ರಿ ಹಾಗೆ ಸಮಯ ಕಳೆಯುತ್ತಾಳೆ. ಮರುದಿನ ಎಚ್ಚರವಾದಾಗ ಅವಳಿಗೆ ತುಂಬಾ ಸಮಯ ಹೀಗೆ ನಿಂತಾಡಲು ಸಾಧ್ಯವಿಲ್ಲ ಎಂದು ಅರ್ಥ ಆಗುತ್ತೆ. ಮಿಯಾ ಮೇಲ್ಗಡೆ ನೋಡ್ತಾಳೆ. ಕೆಲ ದೊಡ್ಡ ಪಕ್ಷಿಗಳು ಹಾರಾಡ್ತಾ ಇರುತ್ತೆ. ಅವಳು ತನ್ನ ಹತ್ತಿರ ಇದ್ದ ಮೀನುಗಳನ್ನು ಒಂದೊಂದಾಗಿ ಎಸೆಯುತ್ತಾಳೆ. ಇದರಿಂದ ತುಂಬಾ ಪಕ್ಷಿಗಳು ಅವರ ಹತ್ತಿರ ಬಂದು ಸುತ್ತಲೂ ಸುತ್ತುತ್ತೆ. ಮಿಯಾ ಇವರನ್ನು ಯಾರಾದರೂ ನೋಡಬಹುದು ಎಂದು ಈ ಥರ ಮಾಡ್ತಾಳೆ. ಮಿಯಾಗೆ ಒಂದು ನಂಬಿಕೆ ಇರುತ್ತೆ. ಅದೇ ಥರ ಅವಳ ನಂಬಿಕೆ ನಿಜ ಆಗುತ್ತೆ. ದೂರದಿಂದ ಮೀನುಗಾರರಿಗೆ ಈ ಪಕ್ಷಿಗಳು ಸುತ್ತಾ ಇರುವುದು ಕಣ್ಣಿಗೆ ಬೀಳುತ್ತೆ. ಆ ಡೋಣಿ ಇಲ್ಲದ ಕಪಲ್ಸ್ಗೆ ಗೊತ್ತಾಗುತ್ತೆ ಅಲ್ಲಿ ಏನೋ ಇದೆ. ಅವರು ತಮ್ಮ ಬೋಟನ್ನು ಆ ಕಡೆ ಮೂವ್ ಮಾಡಿ ಬೇಗ ಮಿಯಾ ಮಗು ಹತ್ರ ಬರ್ತಾರೆ. ಇವರು ಬಂದು ಆ ಪುಟ್ಟ ಡೋಣಿಯನ್ನು ಎಳ್ಕೊಳ್ತಾರೆ. ಆದರೆ ಮಿಯಾ ಎಲ್ಲೂ ಕಾಣಲ್ಲ. ಆ ಕಪಲ್ಸು ತುಂಬಾ ಆಶ್ಚರ್ಯ ಪಡ್ತಾರೆ. ನಡು ಸಮುದ್ರದಲ್ಲಿ ಈ ಮಗು ಹೇಗೆ ಬಂತು ಎಂದು. ಅವರು ಮಗುವನ್ನು ಹತ್ರ ತಗೊಂಡು ಅಬ್ಸರ್ವ್ ಮಾಡ್ತಾರೆ. ಆ ಸಣ್ಣ ಡೋಣಿಗೆ ಏರ್ಫೋನಿಂದ ಮಾಡಿದ ಹಗ್ಗ ಕಟ್ಟಿರೋದು ಕಾಣುತ್ತೆ. ಆ ಲೇಡಿ ಹಗ್ಗವನ್ನು ನಿಧಾನವಾಗಿ ಎಳೆದಾಗ ಮಿಯಾ ಕೂಡ ಹಗ್ಗದ ಜೊತೆ ಬರ್ತಾಳೆ. ಆ ಕಪಲ್ಸ್ ಮಿಯಾಳನ್ನು ಎಳ್ಕೊಂಡು ಬೋಟಲ್ಲಿ ಹಾಕ್ತಾರೆ. ಅವಳ ದೇಹದಲ್ಲಿ ಜೀವ ಇರಲ್ಲ. ಆದರೂ ಅವರು ಸುಮ್ಮನೆ ಆಗದೆ CPR ಕೊಡ್ತಾರೆ. ಮಿಯಾ ಶ್ವಾಸಕೋಶಗಳಲ್ಲಿ ನೀರು ತುಂಬಿ ಜಾಮ್ ಆಗಿರುತ್ತೆ. ಅವರು ನಿರಂತರ CPR ಕೊಡ್ತಾರೆ. ಆ ಕಪಲ್ಸು ಪ್ರಯತ್ನವನ್ನು ಬಿಡದೆ ನೀರು ತೆಗೆಯಲು ತುಂಬ ಟ್ರೈ ಮಾಡ್ತಾರೆ. ಲಕ್ಕಿಲಿ ಮಿಯಾಗೆ ಜೀವ ಬರುತ್ತೆ. ಅವಳು ಕಣ್ ತೆರೆದಾಗ ಆ ಕಪಲ್ಸನ್ನು ನೋಡ್ತಾಳೆ. ನಂತರ ಅವಳು ತನ್ನ ಮಗುವನ್ನು ಎತ್ತಿಕೊಳ್ತಾಳೆ. ಆ ಕಪಲ್ಸ್ಗೆ ಕೂಡ ಒಂದು ಮಗ ಇರ್ತಾನೆ. ಅವರು ಮಿಯಾಳನ್ನು ಕರೆದುಕೊಂಡು ತಮ್ಮ ಜೊತೆ ಹೋಗ್ತಾರೆ. ಅವರ ಬೋಟು ಐರ್ಲೆಂಡ್ ಕಡೆ ಹೊರಡ್ತಾ ಇರುತ್ತೆ. ಅಲ್ಲಿ ಐರ್ಲೆಂಡ್ನಲ್ಲಿ ಯಾವುದೇ ಸಮಸ್ಯೆ ಇರಲ್ಲ. ಆದರೆ ಸ್ಯಾಡ್ಲಿ ಮಿಯಾಗೆ ನ್ಯೂಕೋ ಸಿಗಲ್ಲ. ಈ ಥರ ಈ ಮೂವಿ ಎಂಡ್ ಆಗುತ್ತೆ.